Good afternoon, everybody. So, in last session, we have discussed about the classical conditioning by Russian psychologist known as, namely, Ivan Pavlov. So, he conducted a experiment on dogs, and we discussed already in last session. So, what the condition is, what the classical conditioning, how we will condition to the learner, how we will get the natural response by the unconditioned situation like conditioning. So today we are discussing about that classical conditioning, importance of the classical conditioning or application of the classical conditioning. What are the application of the classical conditioning? So application of classical conditioning, so objective is to understand the application of classical conditioning. So application of classical conditioning here, the classical conditioning has used a successful form of treatment in changing or modifying behavior, such as substance abuse and smoking. Some therapies associated with classical conditioning, including aversion therapy, systematic desensitization, flooding, like this. So some are the application of classical conditioning are emotional responses, means classical conditioning plays an important role in generating negative and positive emotional responses. Addiction, so addiction also we will treat, and advertising, addiction, psychotherapy, hunger, post-treatment disorders, association of something with the past, classical conditioning at school. So these all are the importance of the or application of the classical conditioning. ಸೊ ಕನ್ನಡದಲ್ಲಿ ಹೇಳೋದಾದರೆ ಶಾಸ್ತ್ರೀಯ ಅನುಬಂಧನ ಕಲಿಕೆಯ ಪ್ರಾಮುಖ್ಯತೆ ಭಾಳ ಮುಖ್ಯವಾದದ್ದು. ಸೊ ಅದರ ಮಹತ್ವ ಭಾಳ ಮುಖ್ಯವಾದದ್ದು. ಶಾಸ್ತ್ರೀಯ ಅನುಬಂಧನ ಕಲಿಕೆಯು ಪ್ರಾಣಿಗಳ ಮತ್ತು ಮನುಷ್ಯರಲ್ಲಿ ಕಂಡುಬರುವ ಮೂಲ ರೂಪದ ಕಲಿಕೆಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನೆರವು ನೀಡುವೆ. ಸಾಮಾನ್ಯೀಕರಣ ಆಗಿರ್ಬೋದು, ಅಳಿವು ಆಗಿರ್ಬೋದು, ಪ್ರಾಯೋಗಿಕ ಮನತಂತು ವಿಕಾರ ಮುಂತಾದ ಘಟನೆಗಳು ಮಾನವನ ವರ್ತನೆಯ ಅನೇಕ ವ್ಯಾವಹಾರಿಕ ಸಮಸ್ಯೆಗಳಿಗೆ ನೇರವಾಗಿ ಸಂಬಂಧಿಸಿವೆ. ಅನುಬಂಧನ ತತ್ವವನ್ನು ತಂದೆ ತಾಯಿಗಳು, ಶಿಕ್ಷಕರು, ಮನೋವೈದ್ಯರು, ಮತಾಂತರ ಮಾಡುವವರು, ಪ್ರಾಣಿಗಳಿಗೆ ತರಬೇತಿ ಕೊಡುವವರು ಮುಂತಾದವರು ಹಲವು ರೀತಿಯಲ್ಲಿ ಅನೇಕ ವ್ಯಾವಹಾರಿಕ ಸಮಸ್ಯೆಗಳನ್ನು ಬಿಡಿಸಲು ಉಪಯೋಗಿಸಿಕೊಂಡಿದ್ದಾರೆ. ಅಭ್ಯಾಸಗಳು ಅಥವಾ ಇತರೆ ಯಾವುದೇ ರೀತಿಯ ಕಲಿಕೆ ಅನುಬಂಧನ ಪ್ರತಿಕ್ರಿಯೆಗಳ ಸರಣಿ ಎಂದು ಪ್ಯಾವ್ಲೋ ಅವರು ನಮಗೆ ತೋರಿಸಿ ಕೊಟ್ಟಿದ್ದಾರೆ. ಮಹತ್ವಗಳು ಅಥವಾ ಅನುಬಂಧನ ಕಲಿಕೆಯ ಮಹತ್ವ ಏನು ಅಂದರೆ, ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯ ತತ್ವಗಳು ಮಕ್ಕಳಲ್ಲಿ ಉತ್ತಮ ಹವ್ಯಾಸಗಳನ್ನು ಬೆಳೆಸಲು ಸಹಾಯಕವಾಗಿವೆ. ಅಳಿವು ತತ್ವದ ಬಳಕೆಯಿಂದ ಕೆಟ್ಟ ಹವ್ಯಾಸಗಳನ್ನು ನಾವು ತೊಡೆದು ಹಾಕಬಹುದು. ಮಕ್ಕಳಲ್ಲಿ ಕೆಲವು ವರ್ತನೆಗಳು ಯಾಂತ್ರಿಕವಾಗಿ ಬೇರೂರುವಂತೆ ಮಾಡಲು ಅನುಬಂಧನ ತತ್ವ ಉಪಯುಕ್ತವಾಗಿದೆ. ಮಾನಸಿಕ ರೋಗ ಚಿಕಿತ್ಸೆಯಲ್ಲಿ ಮತ್ತು ಮಾನಸಿಕ ರೋಗಗಳಲ್ಲಿರುವ ಸಂವೇಗಾತ್ಮಕ ಭಯ ಹೋಗಲಾಡಿಸಲು ಅನುಬಂಧನವನ್ನು ಅಥವಾ ಕ್ಲಾಸಿಕಲ್ ಕಂಡೀಷನಿಂಗನ್ನು ಬಳಸುತ್ತಾರೆ. ವಿದ್ಯಾರ್ಥಿಗಳಲ್ಲಿ ಕಲಿಕೆ, ಶಾಲೆ ಹಾಗೂ ಶಿಕ್ಷಕರ ಬಗ್ಗೆ ಧನಾತ್ಮಕ ಮನೋಧೋರಣೆಗಳನ್ನು ರೂಢಿಸಲು ಈ ತತ್ವಗಳನ್ನು ನಾವು ಬಳಸಬಹುದು. ಓದುವಿಕೆ, ಬರೆಯುವಿಕೆ, ಕಾಗುಣಿತ ಮತ್ತು ಶಾಲಾ ವಿಷಯಗಳನ್ನು ಅನುಬಂಧನ ಪ್ರಕ್ರಿಯೆಯ ಮೂಲಕ ಪರಿಣಾಮಕಾರಿಯಾಗಿ ಕಲಿಸಬಹುದಾಗಿದೆ. ಅರ್ಜಿತ ನಡವಳಿಕೆಗಳನ್ನು ಅನುಬಂಧನದ ಮೂಲಕ ನಿವಾರಿಸಿಕೊಳ್ಳಬಹುದು. ಮಕ್ಕಳಲ್ಲಿ ಹುಟ್ಟುವ ಭೀತಿಯನ್ನು ಅನುಬಂಧದಿಂದ ಹೋಗಲಾಡಿಸಬಹುದು. ಇದೇ ರೀತಿ ಒಂದು ಸಂಸ್ಕೃತಿಗೆ ಸಂಬಂಧಿಸಿದ ನೀತಿಗಳನ್ನು ವ್ಯಕ್ತಿಯಲ್ಲಿ ಬೆಳೆಸುವುದಕ್ಕಾಗಿ ವ್ಯಕ್ತಿಯ ಗತಿ ಮತ್ತು ಶಾಬ್ದಿಕ ವರ್ತನೆಗಳು ಹಾಗೂ ಆಲೋಚನೆ ಪ್ರಕ್ರಿಯೆಗಳನ್ನು ರೂಪಿಸುವುದಕ್ಕಾಗಿಯೇ ಅನುಬಂಧನ ಪ್ರವಿಧಿಗಳನ್ನು ಬಳಸಿಕೊಳ್ಳಬಹುದು. ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ
ಉಗುರು ಕಚ್ಚುವುದು, ಹಾಸಿಗೆಯ ಮೂತ್ರ ವಿಸರ್ಜನೆ, ಹಾಸಿಗೆಯಲ್ಲಿ ಮಾಡ್ತಕ್ಕಂಥ ಮೂತ್ರ ವಿಸರ್ಜನೆ ಆಗಿರ್ಬೋದು, ಮುಂತಾದ ಕೆಟ್ಟ ಚಾಳಿಯನ್ನು ಬಿಡಿಸುವುದರಲ್ಲಿ ಪರಿಣಾಮಕಾರಿಯಾಗಿ ಬೆಳೆಸಿಕೊಳ್ಳಬಹುದು. ಹೀಗೆ ಈ ಅನುಬಂಧನ ತತ್ವವು ಮನೋವಿಜ್ಞಾನ ಕ್ಷೇತ್ರದಲ್ಲಿ ಅತಿ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ನಾವು ಹೇಳಬಹುದು. ಇಷ್ಟು ಈ ಒಂದು ಅಪ್ಲಿಕೇಶನ್ ಆಫ್ ದಿ ಕ್ಲಾಸಿಕಲ್ ಕಂಡೀಷನಿಂಗು, ಇದರ ಮಹತ್ವ, ಇದರ ಈ ಕಲಿಕೆಯ ಪ್ರಾಮುಖ್ಯತೆ ಅಂತೇಳಿ ಹೇಳ್ಬೋದು. ಪ್ಯಾವ್ಲೋ ಅವರು ಹಾಕಿಕೊಟ್ಟ ಆಧಾರದ ಮೇಲೆ ಇವೆಲ್ಲವನ್ನು ನಾವು ಈ ಎಲ್ಲವ ಅಭ್ಯಾಸಗಳನ್ನು ಅಥವಾ ಕಾಯಿಲೆಗಳನ್ನು ನಾವು ಈ ಒಂದು ಅನುಬಂಧನ ಕಲಿಕೆಯ ಮೂಲಕ ಹೋಗಲಾಡಿಸಬಹುದು ಅಂತ ಹೇಳುತ್ತಾ ಇವತ್ತಿನ ಅಧಿವೇಶನವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಮುಂದಿನ ಅಧಿವೇಶನದಲ್ಲಿ ಸಿಗೋಣ. ಥ್ಯಾಂಕ್ ಯು. ಧನ್ಯವಾದ. ಥ್ಯಾಂಕ್ ಯು.